ಈ ಯುಗಾದಿ ಹಬ್ಬಕ್ಕೆ ಅಪ್ಪಟ ಮದುವೆ ಮನೆ ಶೈಲಿಯ ತೊಂಡೆಕಾಯಿ ಗೊಜ್ಜು ಮಾಡೋಣ. ಇದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿರೋದ್ರಿಂದ ಈ ಹಬ್ಬದ ಊಟದ ರುಚಿನ ಇನ್ನೂ ಸ್ಪೆಷಲ್ ಆಗಿ ಮಾಡತ್ತೆ. ಇದಕ್ಕೆ ಮೊದಲಿಗೆ ಒಂದು 1/4 kg ತೊಂಡೆಕಾಯಿನ ತೊಳೆದು ಹೆಚ್ಚಿ ಕುಕ್ಕರಿಗೆ ಹಾಕೋತಿದ್ದೀನಿ. ಇದ್ರ ಜೊತೆಗೆ 1/4 ಕಪ್ ಕಡಲೆಕಾಳನ್ನು ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು 1 ಕಪ್ ನೀರನ್ನ ಹಾಕೊಂಡು ಇದನ್ನ 2 ವಿಷಲ್ ಕೂಗಿಸ್ಕೋಬೇಕು. ಇಲ್ಲಿ ನೀವು ಕಾಬೂಲ್ ಕಡಲೆ ಕೂಡ ಯೂಸ್ ಮಾಡ್ಬೋದು. ತೊಂಡೆಕಾಯಿ ಬೇಯೋ ಅಷ್ಟರಲ್ಲಿ ನಾವಿದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸರ್ ಜಾರ್ಗೆ 1 ಕಪ್ ಕಾಯಿ ತುರಿ, 3 ಬ್ಯಾಡಗೆ ಮೆಣಸಿನಕಾಯಿ, 3 ಗುಂಟೂರು ಮೆಣಸಿನಕಾಯಿ. ಇಲ್ಲಿ ನೀವು ನಿಮ್ಮ ಖಾರಕ್ಕೆ ತಕ್ಕನಾಗೆ ಮೆಣಸಿನಕಾಯಿನ ಬಳಸ್ಬೋದು. 1 ಸ್ಪೂನ್ ಬೆಲ್ಲ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಂತ್ಯ, ಸ್ವಲ್ಪ ಇಂಗು, ಹುಣಸೆ ಹಣ್ಣು, 2 ಕಡ್ಡಿ ಕರಿಬೇವಿನ ಸೊಪ್ಪು ಮತ್ತೊಂದು ಅರ್ಧ ಗ್ಲಾಸ್ ನೀರು ಹಾಕೊಂಡು ರುಬ್ಕೋಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕೋಬಾರ್ದು. ಇದು ಸ್ವಲ್ಪ ತರಿಯಾಗಿ ಹೀಗೆ ಗಟ್ಟಿಯಾಗಿರ್ಬೇಕು. ಈಗ ತೊಂಡೆಕಾಯಿ ಕೂಡ ಬೆಂದಿದೆ. ಇದನ್ನ ತೆಗೆದಿಟ್ಕೊಳ್ಳೋಣ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 3 ರಿಂದ 4 ಸ್ಪೂನ್ ಎಣ್ಣೆ, 1.5 ಸ್ಪೂನ್ ಸಾಸಿವೆ, ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಅರ್ಧ ಸ್ಪೂನ್, ಮತ್ತೊಂದು 2 ಕಡ್ಡಿ ಕರಿಬೇವು. ಈಗ ಇದಕ್ಕೆ ರುಬ್ಬಿರೋ ಮಿಶ್ರಣ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಹಾಗೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಇದು ಹತ್ತತ್ರ ಒಂದು 2 ನಿಮಿಷ ತಗೊಳತ್ತೆ. ಈಗ ನೋಡಿ ಸ್ವಲ್ಪ ಡ್ರೈ ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ನಿಮಗೆ ಹಸಿ ವಾಸನೆ ಎಲ್ಲ ಹೋಗಿ ಗೊಜ್ಜೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ನಾವು ಬೇಯಿಸಿ ತೆಗೆದಿಟ್ಕೊಂಡಿರೋ ಅಂಥ ತೊಂಡೆಕಾಯಿ ಮತ್ತು ಕಡಲೆಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಾಕೊಂಡ್ಮೇಲೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ತರಕಾರಿ ಕೂಡ ಬೆಂದಿದೆ, ಹಾಗೆ ಗೊಜ್ಜು ಕೂಡ ನೀಟಾಗಿ ಬೆಂದಿದೆ. 1 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿದರೆ ಈ ಗೊಜ್ಜು ರೆಡಿ. ಎಷ್ಟು ಈಸಿ ಆಗಿತ್ತಲ್ಲ, ಆದರೆ ಟೇಸ್ಟ್ ಮಾತ್ರ ಸೇಮ್ ಮದುವೆ ಮನೆ ಸ್ಟೈಲೇ. ಈ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯುಗಾದಿ ಸೀರೀಸ್ನ ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.